ಇನ್ನು ಬಿಕ್ಲು ಶಿವ ಹತ್ಯೆಯ ಎಕ್ಸ್ಕ್ಲೂಸಿವ್ ವಿಡಿಯೋಸನ್ನು ನಾವು ನಿಮಗೆ ತೋರಿಸಿದ್ವಿ. ಅಂದರೆ ಹೆಂಗೆ ಶುರುವಾಯ್ತಿದು, ಈ ಮನಸ್ತಾಪಗಳು ಶುರುವಾಗಿ ಹತ್ಯೆ ತನಕ ಹೇಗೆ ಬಂತು ಅದರ ವಿವರಗಳು, ಅದರ ಮುಂದುವರೆದ ಭಾಗ ಇದು. ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನು ನಿಮಗೆ ಕೊಡ್ತಾ ಇದ್ದೀವಿ. ಯಾವ್ಯಾವ ನಾಯಕರು ಏನೇನು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದರು. ಜಗ್ಗ ನನಗೆ ಗೊತ್ತೇ ಇಲ್ಲ ಅಂತಂದಂಥ ಬೈರತಿ ಬಸವರಾಜ್, ಇದೇ ಅವ್ರಿಗೆ ಮುಳುವಾಗಿದ್ದು. ನನಗೆ ಗೊತ್ತೇ ಇಲ್ಲ ಅಂದಾಗ ಅಧಿಕಾರಿಗಳೇನು ಮಾಡಿದ್ರು, ಈಗ ಎಲ್ಲ ವಿವರಗಳನ್ನು ಎದುರುಗಡೆಗಿಟ್ಟು ಕೇಳ್ತಾ ಇದ್ದಾರೆ. ಗೊತ್ತಿಲ್ಲ ಅಂತಿರಲ್ಲ ನೋಡಿ, ಕುಂಭಮೇಳಕ್ಕೆ ಹೋಗಿ ಬಂದಿದ್ದೀರಿ, ಜೊತೆ ತಿರುಗಿದ್ದೀರಿ, ನಿಮ್ಮದು ಅವ್ರದ್ದು ಚಾಟಿಂಗ್ ಆಗಿದೆ, ಮಾತುಕತೆ ಆಗಿದೆ. ಅದಕ್ಕೆ ಇವ್ರು ಹೇಳ್ತಾರೆ, ಕ್ಷೇತ್ರದಲ್ಲಿ ಎಷ್ಟೋ ಜನ ಫಾಲೋವರ್ಸ್ ಇರ್ತಾರೆ, ಹತ್ಯೆಗೆ ನಾನು ಹೆಂಗೆ ಕಾರಣ ಆಗ್ತೀನಿ ಅಂತ ಕೇಳ್ತಾರೆ ಬಸವರಾಜ್. ಆವಾಗ ಕೆಲ ದಾಖಲೆಗಳನ್ನು, ಫೋನ್ ಕಾಲ್ ವಿವರಗಳನ್ನು CID ಅಧಿಕಾರಿಗಳು ಇಡ್ತಾರೆ. ನೋಡಿ, ನೀವು ಅವ್ರ ಜೊತೆ ಚರ್ಚೆ ಮಾಡಿಲ್ವಾ, ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿಲ್ವಾ ನೋಡಿ ಅಂತ ಕೇಳ್ತಾರೆ. ಕುಂಭಮೇಳದ ಫ್ಲೈಟ್ ಟಿಕೆಟ್ ಡೀಟೇಲ್ಸ್ ಅದನ್ನೂ ಕೂಡ ಮುಂದಿಟ್ಟು ಕೇಳ್ತಾರೆ. ನಿಮಗೂ ಇವ್ರಿಗೂ ಸಂಬಂಧ ಇದೆಯೋ ಇಲ್ವೋ ಹೇಳಿ ಇದ್ದ. ಆಮೇಲೆ ವಿಚಾರಣೆ ಸಂದರ್ಭದಲ್ಲಿ ಹೌದು ಜಗ್ಗ ನನಗೆ ಗೊತ್ತು ಅಂದ್ರಂತೆ ಬೈರತಿ ಬಸವರಾಜ್. ಇದೇ ಮಾತನ್ನು ಹಿಂದೆ ಅವರು ಒಪ್ಕೊಂಡ್ಬಿಟ್ಟಿದ್ದರೆ, ಹೌದು ನನಗೆ ಪರಿಚಯ, ನಾನು ಅವ್ರ ಜೊತೆಗೆ ಹೋಗಿದ್ದೂ ನಿಜ, ಬಂದಿದ್ದೂ ನಿಜ. ಆದರೆ ತೀರಾ ಯಾರಾದರೂ ಕೊಲೆ ಮಾಡೋಕ್ಕೆ ಹೇಳ್ತಾರಾ, ಕೊಲೆಗೂ ನನಗೂ ಏನು ಸಂಬಂಧ ಅಂತ ಕೇಳಿದರೆ ಪ್ರಶ್ನೆ ಬೇರೆ. ಯಾವಾಗ ಇವರು ಪದೇ 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 ವಾದ ಮಾಡ್ತಾ ಬಂದ್ರಲ್ಲ, ನನಗೆ ಗೊತ್ತಿಲ್ಲ ಅಂತ, ಕೋರ್ಟಲ್ಲಿ ಸ್ಟ್ಯಾಂಡ್ ಆಗಿದ್ದು ಕೂಡ ಅದೇನೇ ಮುಚ್ಚಿಡ್ತಾ ಇದ್ದಾರೆ ಅನ್ನುವಂಥ ಒಂದು ಮನೋಭಾವನೆ ಬಂದ್ಬಿಡ್ತು. ಬನ್ನಿ, ನಮ್ಮ ಪ್ರತಿನಿಧಿ ವಿಕಾಸ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಕಾಸ, ಇಲ್ಲಿ ತನಕ ನನಗೆ ಗೊತ್ತಿಲ್ಲ, ಈಗ ಎಲ್ಲ ವಿವರಗಳನ್ನು ಮುಂದಿಟ್ಟ ಮೇಲೆ ಹೌದು ನನಗೆ ಪರಿಚಯ, ನನಗೆ ಗೊತ್ತಿದ್ದಾರೆ, ಮುಂದೇನು? ರಂಗನಾಥ್, ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಬೈರತಿ ಬಸವರಾಜರನ್ನ ಈಗ 7 ದಿನಗಳ ಕಾಲ ಕಸ್ಟಡಿಗೆ ಪಡೆದು CID ವಿಚಾರಣೆಯನ್ನು ನಡೆಸ್ತಾ ಇದೆ. ಅಲ್ಲಿ ಪ್ರಮುಖವಾಗಿ A1 ಆರೋಪಿ ಜಗ್ಗ ನನಗೆ ಪರಿಚಯನೇ ಇಲ್ಲ ಅಂತೇಳಿ ಇಷ್ಟು ದಿನ ಹೇಳ್ಕೊಂಡು ಬಂದಿದ್ರು. ಮತ್ತು ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಇವರ ವಿಚಾರಣೆಗೆ ಇವರು ಅರ್ಹ ವ್ಯಕ್ತಿ ಅಂತ ಹೇಳೋದಕ್ಕೂ ಕಾರಣ ಇದೇ ಸುಳ್ಳು ಕಾರಣ. ಅಂದ್ರೆ ಯಾಕಂದ್ರೆ ನನಗೆ ಗೊತ್ತೇ ಇಲ್ಲ ಜಗ್ಗ ಅಂತೇಳಿ ಹೇಳ್ತಾರೆ. ಆ ತಕ್ಷಣದಲ್ಲಿ ಸುಪ್ರೀಂ ಕೋರ್ಟ್ ಇಷ್ಟೆಲ್ಲ ದಾಖಲೆಗಳಿದ್ರು ಕೂಡ ಹೇಗೆ ನೀವು ಗೊತ್ತಿಲ್ಲ ಅಂತ ಹೇಳ್ತೀರಾ, ನೀವು ವಿಚಾರಣೆಗೆ ಅರ್ಹವಾದಂತ ವ್ಯಕ್ತಿ ಅಂತೇಳಿ ಬೇಲ್ ಅರ್ಜಿಯನ್ನ ಕ್ಯಾನ್ಸಲ್ ಮಾಡಿ ಇವರನ್ನ ಏನು CIDಗೆ ಸರೆಂಡರ್ ಆಗುವಂತೆ ಮಾಡಿತ್ತು. ಇದ್ರ ಜೊತೆಯಲ್ಲಿ ಏನು ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಆಡಿಯೋಗಳನ್ನ ಮತ್ತು ಬಿಕ್ಲು ಶಿವ ಇದ್ದಂತ ಕೆಲವೊಂದು ವ್ಯಕ್ತಿಗಳನ್ನ ಈಗಾಗಲೇ CID ಪೊಲೀಸರು ಎಂಕ್ವೈರಿಯನ್ನ ಮಾಡಿ ಅವರ ಬಳಿ ಇದ್ದಂತ ವಿಡಿಯೋಗಳು ಮತ್ತು ಕೆಲವೊಂದಷ್ಟು ಆಡಿಯೋಗಳು, ಅಂದ್ರೆ ಜಗ್ಗ ಮತ್ತು ಇವರು ಆತ್ಮೀಯರಾಗಿದ್ರು ಅನ್ನೋದಕ್ಕೆ ಒಂದಷ್ಟು ಆಡಿಯೋಗಳು ಮತ್ತು ಬಿಕ್ಲು ಶಿವ ಜೊತೆಯಲ್ಲಿ ಬೈರತಿ ಬಸವರಾಜ್ ನೇರವಾಗಿ ಏನಾದ್ರು ಮಾತನಾಡಿರುವಂತ ಕೆಲವೊಂದು ಆಡಿಯೋಗಳು, ಫೋಟೋಸ್ಗಳು ಕೂಡ, ಅಂದ್ರೆ ಜಗ್ಗ ಜೊತೆಯಲ್ಲಿ ಇರ್ತಕ್ಕಂಥ ಫೋಟೋಸ್ಗಳು, ಇವೆಲ್ಲವನ್ನು ಕೂಡ ಈಗಾಗಲೇ CID ಕಲೆಕ್ಟ್ ಮಾಡ್ಕೊಂಡಿದೆ. ಅವೆಲ್ಲವನ್ನ ನೇರವಾಗಿ ಇಟ್ಟು ಈ ಕೊಲೆಗೆ ನಿಮ್ಮ ಪಾತ್ರ ಇದೆ, ಅಂದ್ರೆ ಕ್ರಿಮಿನಲ್ ಕಾನ್ಸ್ಪಿರಸಿ, ಅಂದ್ರೆ ಒಳಸಂಚನ್ನ ನೀವು ರೂಪಿಸಿದ್ದೀರಿ ಅಂತ ಹೇಳಿ ಈ ದಾಖಲೆಗಳನ್ನೆಲ್ಲ ಇಟ್ಟು ಜಗ್ಗಾಗೆ ಹೇಳ್ಬಿಟ್ಟು, ಅಂದ್ರೆ ಜಗ್ಗನ ಜೊತೆ ಮಾತನಾಡಿದ್ದೀರಿ, ಕೊಲೆ ನಡೆದ ದಿನ ಕೂಡ ನೀವಿಬ್ರು ಕೂಡ ಕಾನ್ವರ್ಸೇಷನ್ ಮಾಡಿದ್ದೀರಾ, ಮತ್ತು ಕುಂಭಮೇಳಕ್ಕೆ ಹೋಗುವಂತ ಸಂದರ್ಭದಲ್ಲಿ ಒಂದೇ PNR ನಂಬರ್ ನಲ್ಲಿ ಇಬ್ರು ಕೂಡ ಟ್ರಾವೆಲ್ ಕೂಡ ಮಾಡಿದ್ದಾರೆ. ಇವೆಲ್ಲ ದಾಖಲೆಗಳನ್ನ ಮುಂದಿಟ್ಟು ಕೇಳಿದ ಸಂದರ್ಭದಲ್ಲಿ ಬೈರತಿ ಬಸವರಾಜ್ ಅವರು ಹೌದು ನನಗೆ ಜಗ್ಗ ಗೊತ್ತು ಅಂತಕ್ಕಂಥ ಮಾತನ್ನ ಈಗ ವಿಚಾರಣೆಯಲ್ಲಿ ಬಾಯ್ಬಿಟ್ಟಿರುವಂತದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.